ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಮೀನಾ ಫಹಾದ್. ಇಬ್ಬರು ಬಾಲಭಕ್ತರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿರುವ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರಿಗೆ ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ನಿರೀಕ್ಷಣಾ ಜಾಮೀನು ನೀಡಿತ್ತು. ಈಗ ಈ ನಿರ್ಧಾರವನ್ನು ಪ್ರಶ್ನಿಸಿ ದೂರುದಾರರಾದ ಅಶುತೋಷ್ ಬ್ರಹ್ಮಚಾರಿ ಮಹಾರಾಜ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ ಇಷ್ಟು ಬೇಗ ಈ ಕೇಸಿನ ಆಳವಾದ ಸತ್ಯಾಸತ್ಯತೆಗಳನ್ನು ಚರ್ಚಿಸಿ ಜಾಮೀನು ನೀಡಿರುವುದು ಸರಿಯಲ್ಲ ಮತ್ತು ಇಂತಹ ಗಂಭೀರ ಕೇಸ್ಗಳಲ್ಲಿ ಆರಂಭಿಕ ಹಂತದಲ್ಲಿ ನಿರೀಕ್ಷಣಾ ಜಾಮೀನು ನೀಡಬಾರದು ಎಂಬುದು ದೂರುದಾರರ ಪ್ರಮುಖ ವಾದವಾಗಿದೆ. ಅಲ್ಲದೆ ಮಾಧ್ಯಮಗಳ ಜೊತೆ ಮಾತನಾಡಬಾರದು ಎಂಬ ಹೈಕೋರ್ಟ್ ಸೂಚನೆ ಇದ್ರೂ ಕೂಡ ಈ ಸ್ವಾಮೀಜಿ ಅವರು ಜಾಮೀನು ಸಿಕ್ಕ ತಕ್ಷಣ ಮಾಧ್ಯಮಗಳಿಗೆ ಸಂದರ್ಶನ ನೀಡಿ ಇದು ರಾಜಕೀಯ ಪ್ರೇರಿತ ಕೇಸ್ ಎಂದು ಹೇಳಿಕೆ ನೀಡಿದ್ದಾರೆ ಎಂದು ಅರ್ಜಿಯಲ್ಲಿ ತಿಳಿಸಲಾಗಿದೆ. ಜಾಮೀನು ಸಿಕ್ಕ ತಕ್ಷಣ ಅವರು ಸಾರ್ವಜನಿಕ ಭಾಷಣ, ರ್ಯಾಲಿ ಮತ್ತು ಯಾತ್ರೆಗಳನ್ನು ನಡೆಸ್ತಾ ಇರೋದು ಸಂತ್ರಸ್ತ ಮಕ್ಕಳಲ್ಲಿ ಭಯ ಹುಟ್ಟಿಸುವಂತಿದೆ ಎಂದು ವಿವರಿಸಿರುವ ದೂರುದಾರರು ಸ್ವಾಮೀಜಿಯವರಿಗೆ ನೀಡಿರುವ ಜಾಮೀನನ್ನು ರದ್ದುಗೊಳಿಸಬೇಕೆಂದು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿರುವ ಮಿಯಾಗಳ ಬೆನ್ನೆಲುಬನ್ನು ಮುರಿಯಲಾಗುವುದು ಎಂದು ಹೇಳಿದ್ದಾರೆ ಎಂದು ಪಿಟಿಐ ವರದಿ ಮಾಡಿದೆ. ಲಖಿಂಪುರ ಜಿಲ್ಲೆಯ ಧಾಕುಖಾನದಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶರ್ಮಾ, ತಮ್ಮ ಸರ್ಕಾರವು ರಾಜ್ಯದ ಸ್ಥಳೀಯರಿಗಾಗಿ ಕೆಲಸ ಮಾಡಿದೆ ಎಂದು ಹೇಳಿದರು. ಯಾರು ಬಾಂಗ್ಲಾದೇಶದಿಂದ ಬಂದು ಅಸ್ಸಾಂನ ಭೂಮಿ ಮತ್ತು ಮನೆಗಳನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೋ ಅವರ ಕೈಕಾಲುಗಳನ್ನು ನಾವು ರಾಜಕೀಯವಾಗಿ ಮುರಿದಿದ್ದೀವಿ ಎಂದು ಮುಖ್ಯಮಂತ್ರಿ ಹೇಳಿದ್ದಾಗಿ ಪಿಟಿಐ ಉಲ್ಲೇಖ ಮಾಡಿದೆ. ಕಳೆದ ತಿಂಗಳುಗಳಲ್ಲಿ ಶರ್ಮಾ ಇವರು ಮಿಯಾಗಳನ್ನು ಗುರಿಯಾಗಿಸಿಕೊಂಡು ಸರಣಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ ಅವರನ್ನು ಯಾತನೆ ಅನುಭವಿಸುವಂತೆ ಮಾಡುವುದು ತಮ್ಮ ಕೆಲಸ ಎಂದು ಹೇಳಿಕೊಂಡಿರುವುದು ಮತ್ತು ಮತದಾರರ ಪಟ್ಟಿಯಿಂದ ಮಿಯಾ ಮುಸ್ಲಿಮರ ಹೆಸರುಗಳನ್ನು ತೆಗೆದುಹಾಕೋಕೆ ಅರ್ಜಿಗಳನ್ನು ಸಲ್ಲಿಸುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ನಿರ್ದೇಶನ ನೀಡಿದ್ದು ಸೇರಿದೆ. ಫೆಬ್ರವರಿ 26ರಂದು ಗೌಹಾತಿ ಹೈಕೋರ್ಟ್ ಮುಸ್ಲಿಮರ ವಿರುದ್ಧ ದೇಶಪೂರಿತ ಭಾಷಣ ಮಾಡಿದ ಆರೋಪದ ಮೇಲೆ ಹಿಮಂತ ಬಿಸ್ವಾ ಶರ್ಮಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಅವರಿಂದ ಪ್ರತಿಕ್ರಿಯೆ ಕೇಳಿದೆ. ಶುಕ್ರವಾರದ ಚುನಾವಣಾ ಪ್ರಚಾರದ ಸಮಯದಲ್ಲಿ ಕಳೆದ 5 ವರ್ಷಗಳಲ್ಲಿ ತಮ್ಮ ಸರ್ಕಾರ ಮಿಯಾಗಳಿಂದ 1.5 ಲಕ್ಷ ಬಿಗ ಅತಿಕ್ರಮಿತ ಭೂಮಿಯನ್ನು ತೆರವುಗೊಳಿಸಿದೆ ಎಂದು ಶರ್ಮಾ ಹೇಳಿದ್ದಾರೆ ಎಂದು ಪಿಟಿಐ ವರದಿ ಮಾಡಿದೆ. ಅಸ್ಸಾಂನಲ್ಲಿ ಏಪ್ರಿಲ್ 9ರಂದು ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಮೇ 4ರಂದು ಫಲಿತಾಂಶ ಪ್ರಕಟ ಆಗುತ್ತೆ. ಮಧ್ಯಪ್ರಾಚ್ಯವನ್ನು ಭೀತಿಯ ಅಂಚಿಗೆ ತಳ್ಳಿರುವ ಭೀಕರ ಯುದ್ಧವು ಮುಂದುವರಿಯುತ್ತಿರುವ ಬೆನ್ನಲ್ಲೇ ಸೈನಿಕರ ಕೊರತೆಯಿಂದಾಗಿ ಇಸ್ರೇಲ್ ಪತನದ ಅಂಚಿನಲ್ಲಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ಎಚ್ಚರಿಸಿದೆ. ತೀವ್ರ ಮಿಲಿಟರಿ ಕೊರತೆ ಮತ್ತು ಸೈನಿಕರಲ್ಲಿನ ಮಾನಸಿಕ ಒತ್ತಡವು ಅವರನ್ನು ರಕ್ಷಣಾತ್ಮಕ ಸ್ಥಿತಿಗೆ ತಳ್ಳುತ್ತಿದೆ ಎಂದು ಸೇನಾ ಮುಖ್ಯಸ್ಥ ಇಯಾಲ್ ಸಮೀರ್ ಭದ್ರತಾ ಕ್ಯಾಬಿನೆಟ್ ಸಭೆಯಲ್ಲಿ ಎಚ್ಚರಿಸಿದ್ದಾರೆ ಎಂದು ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡಿದೆ. ಈ ಪ್ರದೇಶದಲ್ಲಿ ಇರಾನ್ ವಿರುದ್ಧ ಇಸ್ರೇಲ್ ಸರಣಿ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇರುವಾಗಲೇ ಐಡಿಎಫ್ ಮುಖ್ಯಸ್ಥರ ಈ ಬಹಿರಂಗಪಡಿಸುವಿಕೆ ಹೊರಬಿದ್ದಿದೆ. ಇರಾನ್ ಮೇಲಿನ ದಾಳಿಗಳ ಜೊತೆಗೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ವಿರುದ್ಧದ ದಾಳಿಗಳ ಸಿದ್ಧತೆ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ಸೈನಿಕರ ನಿಯೋಜನೆ ಸೇರಿದಂತೆ ಈ ಪಡೆಗಳು ಕಳೆದ ಕೆಲ ಸಮಯದಿಂದ ಈ ಪ್ರದೇಶದಲ್ಲಿದೆ. ಗುರುವಾರ ನಡೆದ ಹಿಜ್ಬುಲ್ಲಾ ಪ್ರತಿದಾಳಿಯಲ್ಲಿ ಇಸ್ರೇಲಿ ಸೈನಿಕನೊಬ್ಬ ಹತನಾಗಿದ್ದಾನೆ ಎಂದು ಐಡಿಎಫ್ ಖಚಿತಪಡಿಸಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಕಳೆದ ಕೆಲ ದಿನಗಳಲ್ಲಿ 4 ಇಸ್ರೇಲಿ ಸೈನಿಕರು ಕೊಲ್ಲಲ್ಪಟ್ಟಿದ್ದಾರೆ. ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ 1,000ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ ನಂತರ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ಗಳನ್ನು ಉಡಾಯಿಸಿದೆ. ಇದರ ಬೆನ್ನಲ್ಲೇ ನಿರಂತರವಾಗಿ ಯುದ್ಧದಿಂದ ಯುದ್ಧಕ್ಕೆ ಧಾವಿಸ್ತಾ ಇರುವುದರ ವಿರುದ್ಧ ಮಿಲಿಟರಿಯಲ್ಲಿ ತೀವ್ರ ಅಸಮಾಧಾನ ಮೂಡಿದೆ ಎಂದು ವರದಿಗಳು ತಿಳಿಸ್ತಾ ಇದೆ. ಈ ನಡುವೆ ಸೈನಿಕರನ್ನ ನಿರಂತರವಾಗಿ ಯುದ್ಧ ಭೂಮಿಗೆ ಕಳುಹಿಸ್ತಾ ಇರುವುದಾಗಿ ವಿರೋಧ ಪಕ್ಷದ ನಾಯಕರು ನೆತನ್ಯಾಹು ಸರ್ಕಾರವನ್ನು ಕಟುವಾಗಿ ಟೀಕಿಸಿದ್ದಾರೆ. ಸರಿಯಾದ ಯೋಜನೆ ಇಲ್ಲದೆ ಮತ್ತು ಸಾಕಷ್ಟು ಸೈನಿಕರು ಹಾಗೂ ಆಯುಧಗಳಿಲ್ಲದೆ ಸೈನಿಕರನ್ನು ಬಹುಸಂಖ್ಯೆಯ ಸಂಘರ್ಷಗಳಿಗೆ ಕಳುಹಿಸುವುದು ಖಂಡನೀಯ ಎಂದು ವಿರೋಧ ಪಕ್ಷದ ನಾಯಕ ಐರ್ ಲ್ಯಾಪಿಡ್ ಟೀಕಿಸಿದ್ದಾರೆ. ಸರ್ಕಾರ ಈ ಟೀಕೆಗಳನ್ನು ಆಲಿಸದೆ ಮುಂದೆ ನುಗ್ತಾ ಇದೆ ಎಂದು ಲ್ಯಾಪಿಡ್ ಸೇರಿಸಿದ್ದಾರೆ. ಸ್ಮಾರ್ಟ್ಫೋನ್ ಪರದೆಯ ಮೇಲೆ ಗಂಟೆಗಟ್ಟಲೆ ಗುರಿ ಇಲ್ಲದೆ ಬೆರಳುಗಳನ್ನು ಆಡಿಸುವ ಅಭ್ಯಾಸವು ಕೇವಲ ವೈಯಕ್ತಿಕ ದೌರ್ಬಲ್ಯವಲ್ಲ, ಬದಲಿಗೆ ಅದು ಉದ್ದೇಶಪೂರ್ವಕವಾಗಿ ರೂಪಿಸಲಾದ ತಾಂತ್ರಿಕ ಬಲೆಯಾಗಿದೆ ಎಂದು ವರದಿಗಳು ತಿಳಿಸಿವೆ. ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿನ ಅಲ್ಗಾರಿದಮ್ಗಳನ್ನು ಬಳಕೆದಾರರನ್ನು ಮಾನಸಿಕವಾಗಿ ದಾಸರನ್ನಾಗಿಸಲು ಸಾಫ್ಟ್ವೇರ್ ಇಂಜಿನಿಯರ್ಗಳು ವಿನ್ಯಾಸಗೊಳಿಸಿದ್ದಾರೆ ಎಂದು ಈ ಕ್ಷೇತ್ರದ ತಜ್ಞರು ಬೆಟ್ಟು ಮಾಡಿದ್ದಾರೆ.
ಮೆಟಾ ಮತ್ತು ಗೂಗಲ್ನಂತಹ ಜಾಗತಿಕ ದೈತ್ಯ ಕಂಪನಿಗಳು ತಮ್ಮ ಆರ್ಥಿಕ ಲಾಭಕ್ಕಾಗಿ ಈ ಅಲ್ಗಾರಿದಮ್ಗಳನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸಿದೆ. ಜನರು ಈ ವೇದಿಕೆಗಳಲ್ಲಿ ಎಷ್ಟು ಹೆಚ್ಚು ಸಮಯ ಕಳೆಯುತ್ತಾರೋ ಅಷ್ಟು ಕಂಪನಿಗಳ ಆದಾಯ ಹೆಚ್ಚಾಗುತ್ತೆ. ಹೀಗಾಗಿ ವ್ಯಸನವನ್ನು ಉಂಟು ಮಾಡುವ ರೀತಿಯಲ್ಲಿ ಇವುಗಳನ್ನು ಮಾರ್ಪಡಿಸಲು ಇಂಜಿನಿಯರ್ಗಳಿಗೆ ನಿರ್ದಿಷ್ಟವಾಗಿ ಸೂಚನೆ ನೀಡಲಾಗ್ತಾ ಇದೆ. ವಿಶ್ವದ ಅತ್ಯಂತ ಪ್ರತಿಭಾವಂತ ಪದವೀಧರರು ಇಂತಹ ಕಂಪನಿಗಳಿಗೆ ಸೇರಿದಾಗ ಅವರ ಕೌಶಲ್ಯಗಳನ್ನು ಮಾಹಿತಿ ವರ್ಗಾವಣೆಯ ಬದಲಿಗೆ ಜನರನ್ನ ಡಿಜಿಟಲ್ ವ್ಯಸನಕ್ಕೆ ದಾಸರನ್ನಾಗಿ ಮಾಡಲು ಬಳಸಲಾಗ್ತಾ ಇದೆ ಎಂಬ ತೀವ್ರ ಟೀಕೆ ಕೂಡ ಕೇಳಿ ಬರ್ತಾ ಇದೆ. ಮದ್ಯ ಮತ್ತು ಮಾದಕ ದ್ರವ್ಯಗಳಂತೆ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳಿಗೂ ಅವುಗಳ ನಕಾರಾತ್ಮಕ ಪರಿಣಾಮಗಳು ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಉಂಟಾಗಬಹುದಾದ ಖಿನ್ನತೆಯಂತಹ ಸ್ಥಿತಿಗಳ ಬಗ್ಗೆ ಸ್ಪಷ್ಟ ಎಚ್ಚರಿಕೆಗಳನ್ನು ನೀಡಬೇಕು ಎಂಬ ಸಲಹೆ ಕೂಡ ಇರುವಂಥದ್ದು. 2023 ಏಪ್ರಿಲ್ 25 ಬೆಳಗ್ಗೆ ಮಹಾರಾಷ್ಟ್ರದ ಪೊಲೀಸ್ ಅಧಿಕಾರಿ 45 ವರ್ಷದ ಜಯಂತ್ ಬಲ್ಲಾವರ್ ಅವರು ಎಂದಿನಂತೆ ಕರ್ತವ್ಯಕ್ಕೆ ಹೊರಡಲು ಸಿದ್ಧರಾಗಿದ್ದರು. ಅವರ ಮಗಳು ಆರ್ಯ ತಾನು ಒಬ್ಬ ಸೇವೆ ಸಲ್ಲಿಸುತ್ತಿರುವ ಮಹಿಳಾ ಪೊಲೀಸ್ ಪೇದೆಯಾಗಿದ್ದು ತಂದೆಗೆ ಮಿಲ್ಕ್ ಶೇಕ್ ನೀಡಿದ್ದಳು. ಅದನ್ನು ಕುಡಿದು ಅವರು ಹೊರಟರು. ಚಂದ್ರಾಪುರದ ಜಿಲ್ಲಾಧಿಕಾರಿ ಕಚೇರಿಯ ಆಡಳಿತ ಭವನವನ್ನು ತಲುಪುವಷ್ಟರಲ್ಲಿ ಅವರಿಗೆ ತಲೆಸುತ್ತು ಬಂದಂತಾಯಿತು. ಅವರು ಅಲ್ಲಿಯೇ ಕುಸಿದು ಬಿದ್ದು ಮೃತಪಟ್ಟರು. ಈ ಸಮಯದಲ್ಲಿ ಸಾವಿನ ಕಾರಣವನ್ನು ಕೇವಲ ಹಠಾತ್ ಅನಾರೋಗ್ಯ ಎಂದು ದಾಖಲಿಸಲಾಗಿತ್ತು. ಆರ್ಯ ಬಲ್ಲವರ್ 2022ರಿಂದ ಆಶೀಶ್ ಶೆಡ್ಮಿಕೆ ಎಂಬುವರ ಜೊತೆ ಸಂಬಂಧ ಹೊಂದಿದ್ಲು. ಜಯಂತ್ ಬಲ್ಲವರ್ ಈ ಸಂಬಂಧವನ್ನು ವಿರೋಧ ಮಾಡಿದ್ರು. ಪೊಲೀಸರ ಪ್ರಕಾರ ಈ ಅಡ್ಡಿಯನ್ನೇ ತೆಗೆದುಹಾಕೋಕೆ ಈ ಜೋಡಿ ನಿರ್ಧಾರ ಮಾಡಿತ್ತು. ಆರ್ಯ ತನ್ನ ಸೋದರ ಸಂಬಂಧಿ 22 ವರ್ಷದ ಚೈತನ್ಯ ಗೇಡಂ ಇವರನ್ನ ಸಂಪರ್ಕ ಮಾಡಿ ವಿಷವನ್ನು ಪಡೆಯೋಕೆ 5,000 ರೂಪಾಯಿ ನೀಡಿದ್ಲು. 4ನೇ ವ್ಯಕ್ತಿ, ಇವನ ಗುರುತನ್ನು ಇನ್ನೂ ಬಹಿರಂಗಪಡಿಸಲಾಗಿಲ್ಲ, ಆತ ವಿಷಕಾರಿ ವಸ್ತುವನ್ನು ಪೂರೈಕೆ ಮಾಡಿದ್ದ. ಜಯಂತ್ ಬಲ್ಲವರ್ ಇವರ ಮರಣದ ನಂತರ ಆರ್ಯ ಮತ್ತು ಆಶೀಶ್ ಮದುವೆ ಆದರು. ಆದರೆ ವೈವಾಹಿಕ ಜೀವನ ಶೀಘ್ರದಲ್ಲಿ ಹದಗೆಟ್ಟಿತು. ಶಿಸ್ತು ಬಾಹಿರತೆ ಮತ್ತು ಕೆಟ್ಟ ನಡವಳಿಕೆಯಿಂದಾಗಿ ಆಶೀಶ್ನನ್ನ ಪೊಲೀಸ್ ತರಬೇತಿಯಿಂದ ವಜಾ ಮಾಡಲಾಯಿತು. ಆರ್ಯ ತನ್ನ ಅತ್ತೆಯ ಮನೆಗೆ ಹೋಗುವ ಬದಲು ತನ್ನ ತಂದೆ ತಾಯಿಯ ಮನೆಯಲ್ಲಿ ವಾಸಿಸಲು ನಿರ್ಧಾರ ಮಾಡಿದ್ಲು. ಈ ವಿಷಯಗಳ ಬಗ್ಗೆ ದಂಪತಿಗಳ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಕಳೆದ ವಾರ ಆಶೀಶ್ ಪೊಲೀಸ್ ಠಾಣೆಗೆ ನಡೆದುಕೊಂಡು ಬಂದು ತಪ್ಪೊಪ್ಪಿಗೆ ನೀಡಿದ್ದಾನೆ. ತನ್ನ ಪತ್ನಿ 3 ವರ್ಷಗಳ ಹಿಂದೆ ತನ್ನ ತಂದೆಗೆ ವಿಷಪ್ರಾಶನ ಮಾಡಿದ್ಲು. ಈ ಕೃತ್ಯವನ್ನು ಮುಂಚಿತವಾಗಿಯೇ ಯೋಜಿಸಲಾಗಿತ್ತು ಮತ್ತು ಆಕೆಯ ಸೋದರ ಸಂಬಂಧಿಯ ಮೂಲಕ ವಿಷ ಬಂದಿತ್ತು ಎಂದು ಆತ ಅಧಿಕಾರಿಗಳಿಗೆ ತಿಳಿಸಿದ್ದಾನೆ. ಪೊಲೀಸರು 4 ಜನರನ್ನ ಬಂಧಿಸಿದ್ದಾರೆ. ಆರ್ಯ ಬಲ್ಲವರ್, ಆಕೆಯ ಪತಿ ಆಶೀಶ್ ಶೆಡ್ಮಿಕೆ, ಸೋದರ ಸಂಬಂಧಿ ಚೈತನ್ಯ ಗೇಡಂ ಮತ್ತು ವಿಷ ಪೂರೈಸಿದ 4ನೇ ಆರೋಪಿ. 4 ಸದ್ಯ ಕಸ್ಟಡಿಯಲ್ಲಿದ್ದಾರೆ. ಇದು ಇವತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.